ಎಲ್ಲ ಪೋಷಕರಿಗೂ ಹಾಗೂ ಹೊಸದಾಗಿ ITIಗೆ ಪ್ರವೇಶವನ್ನ ಪಡೆದಿರ್ತಕ್ಕಂಥ ಎಲ್ಲ ಶಿಕ್ಷಣಾರ್ಥಿಗಳಿಗೂ ನಮಸ್ಕಾರಗಳು. ನಾನು GN ಪ್ರಸನ್ನ, ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ ವರ್ಣ. ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಮಕ್ಕಳಿಗೆ ಸೀಟ್ ಅಲಾಟ್ ಆಗಿ ನೀವು ಪ್ರವೇಶವನ್ನ ಪಡ್ಕೊಂಡಿದ್ದೀರಿ. ಸೊ ನಿಮಗೀಗಾಗಲೇ 26ನೇ ತಾರೀಕಲೇ ನಾವು ITI ಕಾಲೇಜ್ ಪ್ರಾರಂಭ ಆಗುತ್ತೆ ತರಗತಿ. ಆದರೆ ಕಾರಣಾಂತರಗಳಿಂದ ಇನ್ನೂ ಕೆಲವು ಸೀಟ್ಗಳು ಬಾಕಿ ಇರೋದ್ರಿಂದ ಕೆಲವು ದಿನಗಳ ಮಟ್ಟಿಗೆ ಮುಂದುವರಿಸಲಾಗಿದೆ. ಆದರೆ ನಾವೀಗಾಗಲೇ ನಿಮಗೆ ಹೇಳಿರೋ ರೀತಿಯಲ್ಲಿ ಇದರಲ್ಲಿ ಏನೆಲ್ಲ ಅವಕಾಶ ಬೇಕು, ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಾಚಾರ್ಯರ ಹೆಣತಿಯಂತೆ ನಾವು ಆನ್ಲೈನ್ ತರಗತಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಪೋಷಕರೇ ಹಾಗೂ ಎಲ್ಲ ತರಬೇತಿದಾರರೇ, ನೀವು ITI ಶಿಕ್ಷಣವನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ದಿನ ಪೋಷಕರಿಗೆ ಹಾಗೂ ನೀವು ಹೊಸದಾಗಿ ತರಬೇತಿಗೆ ಸೇರಿರೋರು ತರಬೇತಿದಾರರಿಗೆ ನೀವು ಯಾತಕ್ಕೆ ಈ ಒಂದು ITI ಆಯ್ಕೆ ಮಾಡ್ಕೊಂಡ್ರಿ, ಇದರಲ್ಲಿ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ಈ ಒಂದು ಆನ್ಲೈನ್ ತರಗತಿಯಲ್ಲಿ ತಮಗೆ ತಿಳಿಸ್ತೀನಿ. ಸೊ ಮುಂದಿನ ತರಗತಿಯಿಂದ ನಿಮಗೆ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಪಿಟ್ಟರ್ ವೃತ್ತಿಯಲ್ಲಿ ಜೋಡಣೆಗಾರ ವೃತ್ತಿಗೆ ಯಾರು ಸೇರ್ಪಡೆಯಾಗಿದ್ದಾರೆ ಆ ತರಬೇತಿದಾರರಿಗೆ ಈ ತರಗತಿಯ ನಂತರ ನಿಮ್ಮ ಪಠ್ಯಕ್ರಮದ ಅನುಸಾರ ಆನ್ಲೈನ್ ತರಗತಿಯನ್ನ ತೆಗೆದುಕೊಳ್ತೀನಿ. ತಾವೆಲ್ಲ ಭಾಗವಹಿಸಬೇಕು. ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಎಲ್ಲವನ್ನು ನಾನು ನೀಡ್ತೀನಿ. ಸೊ ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಮೀಟ್. ಈ ದಿನದ ಒಂದು ವರ್ಚುವಲ್ ಮೀಟಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ತಮ್ಮ ಮುಂದೆ ನಾನು ಏನನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ITI ಶಿಕ್ಷಣ ಮತ್ತು ಆತ್ಮನಿರ್ಭರ ಭಾರತ ಅಂತ ನಾವು ಕರಿತೀವಿ. ಈಗಾಗಲೇ ಈ ವರ್ಡ್ ಆತ್ಮನಿರ್ಭರ ಭಾರತ ಅನ್ನೋದು ಜುಲೈ ತಿಂಗಳಿಂದ ಘನ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ನಿಮಗೆಲ್ಲ ಮನನ ಆಗಿರಬೇಕು. ಆದ್ರೆ ಮತ್ತೊಮ್ಮೆ ನಾನು ನಿಮಗೆ ಮನನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಆತ್ಮನಿರ್ಭರ ಅಂದ್ರೆ ಸೆಲ್ಫ್ ರಿಲಿಯಂಟ್ ಅಂತ ನಾವು ಕರಿತೀವಿ. ಈ ಸೆಲ್ಫ್ ರಿಲಿಯಂಟ್ ಅಂದ್ರೆ ಆತ್ಮ ನಿರ್ಭರವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ರಿಲಿಯಂಟ್ ಅಂತ ಕರಿತೀವಿ. ಇದಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಸ್ವಾವಲಂಬನೆ. ನಿಮಗೆಲ್ಲ ಗೊತ್ತು, ಸ್ವಾವಲಂಬನೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥದ್ದು, ಯಾರಿಗೂ ಕೂಡ ಭಾರ ಆಗದೆ ಇರ್ತಕ್ಕಂಥದ್ದು, ಎಲ್ಲವನ್ನ ನಾವೇ ಗಳಿಸ್ಕೊಳ್ತಕ್ಕಂಥದ್ದು, ಸ್ವಾವಲಂಬಿಗಳಾಗ್ತಕ್ಕಂಥದ್ದು. ಅರ್ಥದಲ್ಲಿ ಈ ಆತ್ಮನಿರ್ಭರವನ್ನ ನಾವು ವ್ಯಾಖ್ಯಾನವನ್ನ ಮಾಡ್ತೇವೆ. ಮೇಕ್ ಇನ್ ಇಂಡಿಯಾ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಮೇಕ್ ಇನ್ ಇಂಡಿಯಾ ಘೋಷಣೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಒನ್ ಮೊಮೆಂಟ್. ಜೊತೆಗೆ ಮೇಕ್ ಫಾರ್ ವರ್ಲ್ಡ್, ನಾವೇನೇ ಮಾಡಿದ್ರು ಪ್ರಪಂಚಕ್ಕೋಸ್ಕರ ನಮ್ಮಿಂದ ನಾವು ಮಾಡ್ಕೊಳ್ಬೇಕು.
ನಾವು ಸ್ವಾವಲಂಬಿಗಳಾಗಬೇಕು. ಎಲ್ಲ ವಸ್ತುಗಳನ್ನ ನಮ್ಮ ದೇಶದಲ್ಲಿ ನಾವು ತಯಾರು ಮಾಡಬೇಕು. ಬೇರೆ ವಿದೇಶಗಳಿಂದ ಏನು ನಾವೆಲ್ಲ ವಸ್ತುಗಳನ್ನು, ಉದಾಹರಣೆಗೆ ಚೀನಾ ಮೇಕ್ ಅಂತ ಕರಿತೀವಿ, ಈ ರೀತಿ ಹಗ್ಗವಾದ ವಸ್ತುಗಳನ್ನು ನಾವೇನ್ ತರಿಸ್ಕೊಳ್ತೀವಿ, ಆ ಎಲ್ಲ ವಸ್ತುಗಳನ್ನ ನಮ್ಮಲ್ಲೇ ಉತ್ತಮ ಗುಣಮಟ್ಟದ ರೀತಿಯಲ್ಲಿ ನಾವು ತಯಾರು ಮಾಡಬೇಕು. ಇವುಗಳನ್ನ ತಯಾರು ಮಾಡಬೇಕು ಅಂತಂದ್ರೆ ಕೈಗಾರಿಕೆ. ನಾವು ಎಲ್ಲಾ ರೀತಿಯಲ್ಲಿ ಆಹಾರದಲ್ಲಿ ಸ್ವಾವಲಂಬನೆಯನ್ನ ಹಾಕಬೇಕು. ಕೈಗಾರಿಕೆಯಲ್ಲಿ ಔದ್ಯೋಗಿಕ ಕ್ಷೇತ್ರ ಅಂತ ನಾವೇನ್ ಕರಿತೀವಿ, ಇಂಡಸ್ಟ್ರಿಯಲೈಸೇಷನ್, ಇಲ್ಲಿ ನಾವು ಹೆಚ್ಚು ಹೆಚ್ಚು ಸ್ವಾವಲಂಬಿಗಳಾಗಬೇಕು. ಆಗ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ, ಸ್ವಂತ ಉದ್ಯೋಗವನ್ನು ತಾವು ಮಾಡಬಹುದು. ಮತ್ತೆ ದುಡಿಮೆ ನಿಮಗೆ ಸಿಗುತ್ತೆ, ಕೆಲಸ ನಿಮಗೆ ಸಿಗುತ್ತೆ, ಸ್ವಂತ ಉದ್ಯೋಗ, ಸ್ವಾವಲಂಬನೆ, ಸೆಲ್ಫ್ ರಿಲಿಯಂಟ್, ಆತ್ಮನಿರ್ಭರ, ಜೊತೆಗೆ ಮೇಕ್ ಇನ್ ಇಂಡಿಯಾ, ಇವೆಲ್ಲ ಒಂದಕ್ಕೊಂದು ಪದಗಳು ಹಾಸುವಕ್ಕಾಗಿರ್ತಕ್ಕಂಥದ್ದು ತಾವು ಕಾಣಬಹುದು. ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಏನ್ ಬೇಕು? ನಾವು ಸ್ವಾವಲಂಬನೆಯನ್ನ ಸಾಧಿಸಬೇಕಾದ್ರೆ, ಸ್ವಾವಲಂಬಿಗಳು ಆಗ್ಬೇಕಾದ್ರೆ, ಸೆಲ್ಫ್ ರಿಲಯಂಟ್ ಆಗ್ಬೇಕಾದ್ರೆ ಏನ್ ಬೇಕು ಅಂದ್ರೆ ಕೌಶಲ್ಯ ಬೇಕು. ಸ್ಕಿಲ್ ಇಂಡಿಯಾ, ಕೌಶಲ್ಯ ಭಾರತ ಅಂತ ನಾವು ಕರೀತಾ ಇದ್ದೀವಿ, ಕೌಶಲ್ಯ ಭಾರತ. ಹಾಗಾಗಿ ಪ್ರತಿಯೊಬ್ಬ ಯುವಕರಿಗೆ ಅಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ಕೌಶಲ್ಯ. ಈ ಕೌಶಲ್ಯಗಳು ಬೇಕು. ಆ ಕೌಶಲ್ಯಗಳು ಬೇಕು ಅಂದ್ರೆ ಅದಕ್ಕಾಗಿ ನಾವೇನ್ ಮಾಡಬೇಕು? ಪ್ರಾಯೋಗಿಕ ಕಲಿಕೆಯ ಅವಶ್ಯಕತೆ ಇದೆ. ಈಗೆಲ್ಲ ನಿಮಗೆ ಗೊತ್ತು, ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಇದರಲ್ಲಿ ಇದಕ್ಕೆ ಅನೇಕ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆದರೆ ಇದಕ್ಕಿಂತ ಮುಂಚೆ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಈಗೇನು 2020ರಲ್ಲಿ ಜಾರಿ ಮಾಡ್ತಾ ಇದ್ದಾರೆ, ಇದಕ್ಕಿಂತ ಮುಂಚೆ ನಾವು ನಮ್ಮ ದೇಶದ ಯುವ ಜನತೆಗೆ, ಕೈಗಾರಿಕೆಯಲ್ಲಿ ದುಡಿತಕ್ಕಂತ ಕಾರ್ಮಿಕರಿಗೆ, ಯುವ ಜನತೆಗೆ, ಯೂತ್ಸ್ಗೆ ಸ್ಕಿಲ್ ಅನ್ನ, ಕೌಶಲ್ಯಗಳನ್ನ ಹೇಳ್ಕೊಡ್ತಾ ಇರತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದು ಅಂತ ಅಂದ್ರೆ ನಮ್ಮ ITI. ಹಾಗಾಗಿ ತಾವ್ಯಾರು ನಾವು ನಮ್ಮ ಮಕ್ಕಳನ್ನ ITIಗೆ ಸೇರಿಸ್ಬಿಟ್ಟಿದೀವಿ. ITI ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೀಳರಿಮೆ ಹೋಗ್ಬೇಕು. ಇಲ್ಲೂ ಕೂಡ ಅನೇಕ ವಿಫಲವಾದ ಅವಕಾಶಗಳು ನಿಮಗೆ ತೆರೆದುಕೊಂಡಿವೆ. ಅದನ್ನು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮ್ಮಲ್ಲಿ ಆ ಕೀಳರಿಮೆಯನ್ನ ಬೆಳೆಸ್ಕೊಳ್ಬೇಡಿ. ನಾನು ಒಂದು ಉತ್ತಮವಾದ ಕೋರ್ಸ್ಗೆ ಸೇರಿದ್ದೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕು. ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕೋರ್ಸ್ ಅನ್ನ, ನೀವು ಆಯ್ಕೆ ಮಾಡಿರ್ತಕ್ಕಂಥ ITI ಶಿಕ್ಷಣವನ್ನ ಪ್ರೀತಿಸಬೇಕು. ಆ ಮೂಲಕ ಆತ್ಮನಿರ್ಭರ ಭಾರತವನ್ನ ನಿರ್ಮಾಣ ಮಾಡುವುದಕ್ಕೆ ಬೇಕಾದಂತ ಕೌಶಲ್ಯಗಳನ್ನ, ಕರಗತವನ್ನ ನಾವು ಮಾಡಿಕೊಳ್ಬೇಕು. ಈ ITI ಶಿಕ್ಷಣ ಮತ್ತು ಆತ್ಮನಿರ್ಭರ ಭಾರತ, ಇದರಲ್ಲಿ ನೀವೆಲ್ಲ SLC ಪಾಸ್ ಆದ್ರಿ, ಕೆಲವರು 9 ಒಂದೇ ಸಲ ಪಾಸ್ ಆಗಿದ್ದೀರಿ, ಕೆಲವರು ಸಪ್ಲಿಮೆಂಟರಿನಲ್ಲಿ ಪಾಸ್ ಆಗಿದ್ದೀರಿ. ಆದರೆ ಪೋಷಕರಿಗೂ ಕೂಡ ನಿಮಗೂ ಕೂಡ ಒಂದು ಆತಂಕ, ತರಬೇತಿದಾರರಿಗೂ ಒಂದು ಆತಂಕ. ಈ SLCಯ ನಂತರ ಮುಂದೇನು? ಅನೇಕ ವಿಭಿನ್ನ ರೀತಿಯಾದಂತ ಕೋರ್ಸ್ಗಳಿವೆ. ಮುಂದೇನು ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ಮುಖ್ಯವಾಗಿ ಬಡವರ್ಗ, ಮಧ್ಯಮ ವರ್ಗ, ಪಾಲಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಈ ಆತಂಕ ಮೂಡ್ತಕ್ಕಂಥದ್ದು ಸಹಜ. ಈ ಆತಂಕಕ್ಕೆ, ಈ ಪ್ರಶ್ನೆಗೆ ಅನೇಕ ಆಯ್ಕೆಗಳು ಹಲವು ಇದ್ರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ, ಅಟ್ ಪ್ರೆಸೆಂಟ್ ಸಿಚುವೇಶನ್, ಒಂದು ಸೂಕ್ತವಾದ ಆಯ್ಕೆ ಯಾವುದಂದ್ರೆ ಅದು ನಮ್ಮ ITI ಕೋರ್ಸ್, ITI ಶಿಕ್ಷಣ. ಹಾಗಾಗಿ ITI ಅಂದ್ರೆ ಏನು ಅಂತ ನೀವು ಗೊತ್ತಿಳ್ಕೋಬೇಕು. ITI ಅಂದ್ರೆ ಏನು, ಯಾಕೆ ಇದು ಸೂಕ್ತ,
ಯಾಕೆ ನಾವು ITI ಮಾಡಬೇಕು, ಯಾಕೆ ನಾವು ITI ಆಯ್ಕೆ ಮಾಡ್ಕೊಂಡ್ವಿ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ITI ಸೇರ್ಕೊಳ್ಳಿ ಅಂತೇಳಿ, ತಾವೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಫಿಟರ್ ತಗೊಳ್ಳಿ ಅಂದ್ರು, ಎಲೆಕ್ಟ್ರಿಷಿಯನ್ ತಗೊಳ್ಳಿ ಅಂದ್ರು, ಅಥವಾ ಬೇರೆ ಇನ್ಯಾವುದೋ ಒಂದು ಬೇರೆ ಕಾಲೇಜ್ನಲ್ಲಿ ಸೇರಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಬ್ರಾಂಚ್ ನ ಟ್ರೇಡ್ಸ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ರು, ತೆಗೆದುಕೊಂಡಿದ್ದೀವಿ. ಇದು ಯಾಕೆ ಸೂಕ್ತ? ಇದು ಎಷ್ಟು ವರ್ಷದ ಕೋರ್ಸು? ಯಾವ ವೃತ್ತಿಗಳು, ಟ್ರೇಡ್ಗಳು, ಬ್ರಾಂಚ್ಗಳು ಇಲ್ಲಿವೆ? ಇದರಲ್ಲಿ ಉದ್ಯೋಗ ಸಿಗುತ್ತಾ ಇಲ್ವಾ? ಉದ್ಯೋಗ ಅವಕಾಶಗಳು ಹೇಗಿದೆ? ಅಥವಾ ನನಗೆ ITI ಮಾಡಿದ್ಮೇಲೆ ಉದ್ಯೋಗಕ್ಕೆ ಹೋಗ್ಬೇಕಾ, ಅಥವಾ ಮುಂದೆ ನಾನೇನಾದ್ರೂ ಓದ್ಬೋದಾ? ಈ ರೀತಿಯಾದಂತ ಎಲ್ಲ ಸಂದೇಶಗಳು, ಅನೇಕ ಪ್ರಶ್ನೆಗಳು ಈ ITI ಸೇರಿರ್ತಕ್ಕಂತ ನಿಮಗೆ ಮಕ್ಕಳಲ್ಲಿ ಮತ್ತೆ ಪಾಲಕರಾದಂತ ನಿಮ್ಮಲ್ಲಿ, ಪೋಷಕರಲ್ಲಿ ಬರ್ತಕ್ಕಂಥದ್ದು ಸಹಜ. ಹಾಗಾಗಿ ಈ ITI ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ನಾನು ತಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ, ಪೋಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ. ITI ಅಂದ್ರೆ ಕೈಗಾರಿಕಾ ತರಬೇತಿ ಸಂಸ್ಥೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ನಾವು ಕರಿತೀವಿ. ಸುಮಾರು ಹಿಂದೆ 2ನೇ ಮಹಾಯುದ್ಧ ನಡೆದಂತಹ ಸಂದರ್ಭದಲ್ಲಿ ಯುದ್ಧ ಸಾಮಗ್ರಿಗಳನ್ನ ರಿಪೇರಿ ಮಾಡಬೇಕಾದಂತ ಒಂದು ಸಂದರ್ಭ ಬರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ರಿಪೇರಿ ಮಾಡ್ಲಿಕ್ಕೆ ಬೇಕಲ್ಲ, ಟೆಕ್ನಿಷಿಯನ್ಸ್ ಅಂತ ಕರಿತೀವಿ, ಅವರ ಅಗತ್ಯವನ್ನ ಮನಗಣ್ತಾರೆ. ಹಾಗಾಗಿ ಇಂಥ ಒಂದು ತರಬೇತಿಯನ್ನ ಯುವಜನತೆಗೆ ನೀಡಬೇಕು ಅಂತಕ್ಕಂಥದ್ದು ಆಗಿನ ಕಾಲಘಟ್ಟದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದ್ರೆ ಏನಪ್ಪ ಮಾಡ್ತಾರೆ ಇಲ್ಲಿ? ಅನೇಕ ಕೈಗಾರಿಕೆಗಳಿದೆ, ಮಧ್ಯಮ ಗಾತ್ರದ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಸರ್ಕಾರಿ ಸಂಸ್ಥೆಗಳು, KSRTC ಇರ್ಬೋದು, ರೈಲ್ವೆ ಇರ್ಬೋದು, ಟೆಲಿಫೋನ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, KV ಇರ್ಬೋದು, ಈ ರೀತಿ ಅನೇಕ ಸಂಸ್ಥೆಗಳು, ನವರತ್ನ ಫ್ಯಾಕ್ಟರಿಗಳು. ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಜನ ಬೇಕಲ್ಲ, ಅಂದ್ರೆ ಆ ಸಂಬಂಧಪಟ್ಟ ಕೆಲಸಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ಅಂದ್ರೆ ಸ್ಕಿಲ್ ಅನ್ನ ಕಲಿಸ್ತಕ್ಕಂಥದ್ದು ನಮ್ಮ ITI ಶಿಕ್ಷಣದ ಉದ್ದೇಶ. ಅಂದ್ರೆ ಒಬ್ಬ ಪರಿಪೂರ್ಣ ಕುಶಲಕರ್ಮಿಯನ್ನ ಒಂದು ಸೀಮಿತವಾದ ಅವಧಿಯಲ್ಲಿ ನಿರ್ಮಿಸ್ತಕ್ಕಂಥ ಸಂಸ್ಥೆ ನಮ್ಮ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಈ ಸೀಮಿತ ಅವಧಿ ಅಂದ್ರೆ ಏನ್ ಸಾರ್ ಅಂದ್ರೆ ನಿಮಗೆ ಪ್ರಶ್ನೆ ಬರ್ಬೋದು. ಅಂದ್ರೆ ನೀವು ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಆ ವೃತ್ತಿ ಅಥವಾ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಈ ರೀತಿ ಅವಧಿ. 1 ವರ್ಷದ ವೃತ್ತಿ, ಉದಾಹರಣೆಗೆ ವೆಲ್ಡರ್ ಇರ್ಬೋದು, ಕಂಪ್ಯೂಟರ್ ಆಪರೇಟಿಂಗ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತ ಕರಿತೀವಿ, ಕೋಪಾ ಇರ್ಬೋದು, MABR ಇರ್ಬೋದು, ಫಿಟ್ಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್, ಮಷಿನ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಕೋರ್ಸ್ ಇರ್ಬೋದು. ಈ ರೀತಿ 1 ಅಥವಾ 2 ವರ್ಷದ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ. ಈಗ ನೀವಂತೂ ನಮ್ಮಲ್ಲಿ ಸೇರಿರ್ತಕ್ಕಂಥದ್ದು, ನಮ್ಮ ಕಾಲೇಜಿನಲ್ಲಿ 2 ವೃತ್ತಿ ಇರತಕ್ಕಂಥದ್ದು, ಒಂದು ಫಿಟ್ಟರ್, ಇನ್ನೊಂದು ಎಲೆಕ್ಟ್ರಿಷಿಯನ್. ಫಿಟ್ಟರ್ ವೃತ್ತಿಯಲ್ಲಿ ನಾನು ನಿಮಗೆ ಈ ಸಾಲಿಗೆ ಅಂದರೆ ಈ 2020 ಮತ್ತು 2022ನೇ ಸಾಲಿಗೆ ಯಾರು ಅಡ್ಮಿಷನ್ ಪ್ರವೇಶವನ್ನು ಪಡೆದಿರೋ ಅಂತ ಮಕ್ಕಳಿಗೆ ನಾನು ಪ್ರಾಯೋಗಿಕ ತರಬೇತಿ ಮತ್ತು ಪಾಠ ಬೋಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಕಿರಿಯ ತರಬೇತಿ ಅಧಿಕಾರಿಯಾಗಿ ನಾನು ಮಾಡ್ತೇನೆ. ಇಲ್ಲಿ PUC ನಂತರ ನೀವು ITI ಸೇರದೆ ಹೋದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಅತಿ ಹೆಚ್ಚು ಜಾಸ್ತಿ ಸೇರ್ತಕ್ಕಂಥದ್ದು PUCಗೆ. ತುಂಬಾ ಜನ PUCಗೆ ಸೇರ್ತಾರೆ SLCಯನ್ನ ಮುಗಿಸಿದ ನಂತರ. ಈ PUC ನಂತರ PUC ಮಾಡ್ತಾರೆ, ಆಮೇಲೆ ಡಿಗ್ರಿ BA, BCom, BSc, ಈ ರೀತಿ ಬೇರೆ ಬೇರೆ ಅನೇಕ ಪದವಿಗಳಿದೆ, ಅವುಗಳನ್ನೆಲ್ಲವನ್ನು ಮುಗಿಸ್ತಾರೆ. ಆದ್ರೂ ಉದ್ಯೋಗ ಸಿಗ್ತಕ್ಕಂಥದ್ದು ಬಹಳ ಕಷ್ಟ. ನೋಡಿ, 2 ವರ್ಷ PUC ಮಾಡಿ, 3 ವರ್ಷ ಡಿಗ್ರಿ ಮಾಡಿ, ಅದಕ್ಕೆ ಅಲೈಡ್ ಆಗಿ ಬೇರೆ ಇನ್ಯಾವುದೋ ಒಂದು ಕೋರ್ಸ್ ಮಾಡಿದ್ರು ಕೂಡ ಒಂದು ಉತ್ತಮವಾದಂತ ಉದ್ಯೋಗ, ನಾವು ಸ್ವಾವಲಂಬಿಗಳಾಗ್ಲಿಕ್ಕೆ ಸಿಗ್ತಕ್ಕಂಥದ್ದು
ತುಂಬಾ ಕಷ್ಟ. ಹೀಗಾಗಿ ಇದನ್ನು ಮುಗಿಸಿದ ನಂತರವೂ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, PUC ಡಿಗ್ರಿ ಮುಗಿಸಿದ ನಂತರನು ಕೂಡ 1 ಅಥವಾ 2 ವರ್ಷದ ಉದ್ಯೋಗ ಸಂಬಂಧಿತ ಕೋರ್ಸ್ಗಳನ್ನ ನೀವು ಮಾಡಿಕೊಂಡು ನಂತರ ನೀವೇನ್ ಮಾಡ್ಬೇಕಾಗುತ್ತೆ, ಕೆಲಸ ಹುಡುಕ್ಬೇಕಾಗುತ್ತೆ. ಆದರೂ ಕೂಡ ನಿಮಗೆ ಭರವಸೆ ಇರಲ್ಲ. ಆದರೆ ನಮ್ಮ ITI ಶಿಕ್ಷಣ ಆ ರೀತಿ ಅಲ್ಲ. ನೀವು 1 ವರ್ಷದ ವೃತ್ತಿ ಅಥವಾ 2 ವರ್ಷದ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಫಿಟ್ಟರ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಯಾವುದೇ ವೃತ್ತಿ ಆಗ್ಬೋದು, ನೀವು ಸಕ್ಸಸ್ ಆಗಿ ಕಂಪ್ಲೀಷನ್ಸ್ ಅನ್ನ ಮಾಡಿದ್ರೆ, ಉತ್ತೀರ್ಣರಾದ್ರೆ ನಿಮಗೆ 100ಕ್ಕೆ 100ರಷ್ಟು ಉದ್ಯೋಗದ ಅವಕಾಶ ಇದೆ. ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ಹೆಚ್ಚಿನ ವಿದ್ಯಾರ್ಥಿಗಳ ಆಯ್ಕೆ ಏನಾಗಿದೆ, ಪೋಷಕರ ನಿಮ್ಮ ಆಯ್ಕೆ ಏನಾಗಿದೆ, ಪಾಲಕರ ನಿಮ್ಮ ಆಯ್ಕೆ ಏನಾಗಿದೆ ಅಂದ್ರೆ ಅದು ITI ಶಿಕ್ಷಣ. ಅದು ITI ಶಿಕ್ಷಣ. SLC ನಂತರ ITI ಮಾಡೋದ್ರಿಂದ ನೇರವಾಗಿ ನೀವು 1 ವರ್ಷ ITI ಮಾಡಿ ಉದ್ಯೋಗಕ್ಕೆ ಸೇರ್ಬೋದು. ಇಲ್ಲಿ ಉದ್ಯೋಗ ಅವಕಾಶ ಹೆಚ್ಚು. ಯಾಕಂದ್ರೆ ಈ ಕೃಷಿ ಕ್ಷೇತ್ರವನ್ನ ನಾವು ಬಿಟ್ರೆ ಅತಿ ಹೆಚ್ಚು ಉದ್ಯೋಗವನ್ನ ಸಿಗ್ತಕ್ಕಂತ ಒಂದು ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಕೈಗಾರಿಕಾ ಕ್ಷೇತ್ರ. ಇಲ್ಲಿ ನೀವು ಕೈಗಾರಿಕೆಗಳಲ್ಲಿ ಹೆಚ್ಚು ಅನುಭವವನ್ನು ಹೊಂದಿದಷ್ಟು ಏನಾಗುತ್ತೆ, ನಿಮ್ಗೆ ಹೆಚ್ಚು ಅವಕಾಶ ಸಿಗುತ್ತೆ. ಹಾಗೂ ನಿಮ್ಮ ದುಡಿಮೆನೂ ಕೂಡ ಹೆಚ್ಚಳ ಆಗುತ್ತೆ. ಹಾಗೂ ನೀವು ಸ್ವಂತ ಉದ್ಯೋಗವನ್ನ ಮಾಡ್ಲಿಕ್ಕೂ ಕೂಡ ವೇದಿಕೆಯನ್ನ ಈ ನಮ್ಮ ITI ಶಿಕ್ಷಣ ಕಲಿಸ್ಕೊಡುತ್ತೆ. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ITIಗೆ ಸೇರಿದ್ದೀನಿ ಅಂತಕ್ಕಂಥ ಒಂದು ಹೆಮ್ಮೆ ಇರಲಿ, ಒಂದು ಆತ್ಮವಿಶ್ವಾಸವಿರಲಿ. ಆ ನಿಟ್ಟಿನಲ್ಲಿ ನೀವು ITI ಶಿಕ್ಷಣವನ್ನ ವ್ಯಾಸಂಗವನ್ನು ಮಾಡಬೇಕು. ಜೊತೆಗೆ ನಿಮ್ಗೆಲ್ಲರಿಗೂ ಮತ್ತೊಂದು ಸಂತೋಷದ ವಿಷಯ ಏನಂತಂದ್ರೆ, ನಮ್ಮ ITI ಶಿಕ್ಷಣ ಏನಿದೆ ಇದು 2 ವರ್ಷದ PUCಗೆ ಸಮಾನಾಂತರ, ತತ್ಸಮಾನ. ನೀವು ITI ಮುಗಿಸಿದ ನಂತರ ನೀವು PUC ಮಾಡಿದವರಿಗೆ ಎಷ್ಟು ಅರ್ಹತೆ ಇರುತ್ತೋ ಅಷ್ಟು ಅರ್ಹತೆ ನಿಮಗೂ ಇರುತ್ತೆ. ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ನೀವು BA ಅಥವಾ BCom ಪದವಿಗೆ 1ನೇ ವರ್ಷಕ್ಕೆ ನೇರವಾಗಿ ಪ್ರವೇಶವನ್ನ ಪಡಿಬಹುದು. ಅಥವಾ ಡಿಪ್ಲೊಮಾಗಾದ್ರೆ ನೇರವಾಗಿ ನೀವು 2ನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿ ಅಂತ ಕರಿತೀವಿ. ಲ್ಯಾಟ್ರಲ್ ಎಂಟ್ರಿಯ ಮುಖಾಂತರ ಡಿಪ್ಲೊಮಾನ 2ನೇ ವರ್ಷಕ್ಕೆ ಪ್ರವೇಶವನ್ನ ಪಡೆಯುವುದು. ಈ ಒಂದು ಅವಕಾಶ ಇದೆ. ಮತ್ತೆ ಸರ್ಕಾರ PUC ವಿದ್ಯಾರ್ಥಿಗೆ ಏನೇನೆಲ್ಲ ಕೆಲಸಗಳಿಗೆ ಕಾಲ್ ಮಾಡುತ್ತೋ, ಉದಾಹರಣೆಗೆ SDA, ಪೊಲೀಸ್ ಕಾನ್ಸ್ಟೇಬಲ್, ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ PUC ಮಾಡಿದ್ದಾರೆ, ಹೌದಲ್ವಾ? ಆದ್ರೆ ನಮ್ಮ ITI PUCಗೆ ತತ್ಸಮಾನವಾಗಿರೋದ್ರಿಂದ ನೀವು ಕೂಡ ITI ಆದ್ಮೇಲೆ SDA ಎಕ್ಸಾಮ್ ತಗೋಬಹುದು, ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡಬಹುದು, ಅಥವಾ BAಗೆ ನೀವು BA BComಗೆ 1ನೇ ವರ್ಷಕ್ಕೆ ಸೇರ್ಪಡೆಯನ್ನು ಕೊಡಬಹುದು, ಅಥವಾ ಡಿಪ್ಲೊಮಾ ಮಾಡ್ತೀನಿ ಅಂದ್ರೆ ನೇರವಾಗಿ 2ನೇ ವರ್ಷಕ್ಕೆ, 1 ವರ್ಷ ಸ್ಕಿಪ್ ನಿಮ್ಗೆ ITI ಮಾಡಿದ್ರೆ ನೇರವಾಗಿ 2ನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿಯ ಮೂಲಕ ಪ್ರವೇಶವನ್ನ ಪಡೆಯಬಹುದು. ಅಂದ್ರೆ ಗೊತ್ತಾಯ್ತಲ್ಲ ಮಕ್ಕಳೇ, ಉದ್ಯೋಗಕ್ಕೂ ಕೂಡ ಅವಕಾಶ ಇದೆ, ಮತ್ತೆ ವ್ಯಾಸಂಗಕ್ಕೂ ಕೂಡ ಉನ್ನತವಾದ ವಿಪುಲವಾದ ಅವಕಾಶ ನಮ್ಮ ITI ಶಿಕ್ಷಣದಲ್ಲಿ ಇದೆ. ಈ ನಮ್ಮ ITI ಶಿಕ್ಷಣ ಯಾವುದರ ಅಡಿಯಲ್ಲಿ ಬರುತ್ತೆ ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ MSDE ಅಂತ ಕರೀತೀವಿ. ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್. ಈ ಹಿಂದೆ ಲೇಬರ್ ಮಿನಿಸ್ಟ್ರಿ ಅಂತ ಇತ್ತು, ಕಾರ್ಮಿಕ ಸಚಿವಾಲಯ ಅಂತ ಇತ್ತು, ಅದರ ಅಡಿಯಲ್ಲಿ ಬರ್ತಾ ಇತ್ತು. ಈಗ ಆ ಮಿನಿಸ್ಟ್ರಿಯನ್ನ ತೆಗೆದು ಈಗ MSDE ಅಂತ ಮಾಡಿದ್ದಾರೆ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್. ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಸಚಿವಾಲಯ. ಹೆಸರು ನೋಡಿ, ಕೌಶಲ್ಯಾಭಿವೃದ್ಧಿ ಸಚಿವಾಲಯ. ಸ್ಕಿಲ್ ಡೆವಲಪ್ಮೆಂಟ್ ಯಾತಕ್ಕೆ? ಆತ್ಮನಿರ್ಭರವನ್ನು ಮಾಡಬೇಕು. ಸ್ಕಿಲ್ ಅನ್ನ, ಕೌಶಲ್ಯಗಳನ್ನು ನಿಮಗೆ ನಾವು ಕಲಿಸ್ಕೊಡ್ಬೇಕು. ಆ ಮೂಲಕ ಭಾರತವನ್ನ ಆತ್ಮನಿರ್ಭರ ಮಾಡಬೇಕು, ಸೆಲ್ಫ್ ರಿಲಿಯಂಟ್ ಮಾಡಬೇಕು, ಸ್ವಾವಲಂಬಿ ಆಗಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ.
ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲೂ, ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಅಂತ ಇದೆ. ಇಲ್ಲೂ ಕೂಡ ನಾವು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಅಂಡ್ ಲೈವ್ಲಿಹುಡ್ ಅಂತ ಒಂದು ಇಲಾಖೆಯನ್ನು ಮಾಡ್ಕೊಂಡಿದ್ದೀವಿ. ಇದೆ ಸರ್ಕಾರದಲ್ಲಿ, ಜನ ಸರ್ಕಾರದಲ್ಲಿ. ಅದರ ಅಡಿಯಲ್ಲಿ ನಮ್ಮ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಅಂತ ನಾವು ಕರಿತೀವಿ, ಅದು ಬರುತ್ತೆ. ಮತ್ತೆ ಈ ನಮ್ಮ ITI ಶಿಕ್ಷಣ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಿದೆ. ನೀವು ITI ಮಾಡಿ ಒಂದು NTC ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡ್ರೆ ಪ್ರಪಂಚದ ಸುಮಾರು 70% ದೇಶಗಳಲ್ಲಿ ನಮ್ಮ NTCಗೆ ಮಾನ್ಯತೆ ಇದೆ. ನಮ್ಮ NTC ಸರ್ಟಿಫಿಕೇಟ್ಗೆ ಪ್ರಪಂಚದ 70% ದೇಶಗಳಲ್ಲಿ ಮಾನ್ಯತೆ ಇದೆ. ಹಾಗಾಗಿ NSQ ಹ್ಯಾಪ್ ಅಂತ ಕರಿತೀವಿ ಈಗ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್, ಅಂದ್ರೆ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ. ಇದರ ಅಡಿಯಲ್ಲಿ ಲೆವೆಲ್ 5 ಅಡಿಯಲ್ಲಿ ನಾವು ತರಬೇತಿಯನ್ನ ನೀಡ್ತಾ ಇದ್ದೀವಿ. ಈ ತರಬೇತಿಯನ್ನ 1 ವರ್ಷ 2 ವರ್ಷವನ್ನ ತರಬೇತಿಗೆ ಸೇರಿರ್ತಕ್ಕಂಥ, ಈಗ ನೀವು ಪಿಟ್ಟರ್ NSQ ಲೆವೆಲ್ 5 ಇಲ್ಲಿ ನೀವು 2 ವರ್ಷದ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ನಿಮಗೆ NTC ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್, ರಾಷ್ಟ್ರೀಯ ವೃತ್ತಿ ಪ್ರಮಾಣ ಪತ್ರವನ್ನು ನಾವು ಕೊಡ್ತೀವಿ. ಇದು ನಿಮಗೆ ಕೆಲಸಕ್ಕೆ ಸೇರ್ಲಿಕ್ಕೆ. ಮತ್ತೆ ಇದೇ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ನೀವು ಪ್ರಪಂಚದ ಸುಮಾರು 70% ರಾಷ್ಟ್ರಗಳಲ್ಲಿ ಉದ್ಯೋಗವನ್ನು ಕೂಡ ನೀವು ಹಿಡಿಬಹುದು. ಅಷ್ಟೊಂದು ವಿಫಲವಾದಂತ ಅವಕಾಶ ನಮ್ಮ ITI ಶಿಕ್ಷಣಕ್ಕೆ ಇದೆ. ಅದರ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ನಮ್ಮ ITI ಕೋರ್ಸ್ಗಳಲ್ಲಿ 2 ತರ ಇದೆ. ನೀವು ಸೇರಿರ್ತಕ್ಕಂಥದ್ದು ತಾಂತ್ರಿಕ ಇಂಜಿನಿಯರಿಂಗ್ ಟ್ರೇಡ್ಸ್, ಒಂದು ತಾಂತ್ರಿಕ, ಇನ್ನೊಂದು ತಾಂತ್ರಿಕೇತರ. ತಾಂತ್ರಿಕ ತರಬೇತಿ 1 ಅಥವಾ 2 ವರ್ಷ, ಸುಮಾರು ರಾಜ್ಯಾದ್ಯಂತ ಬಹಳಷ್ಟು ವೃತ್ತಿಗಳು, ನಮ್ಮ DGET ಅವರ ಪ್ರಕಾರ ಸುಮಾರು 130 ಟ್ರೇಡ್ ತಾಂತ್ರಿಕ ವೃತ್ತಿಗಳಿಗೆ ಕೋರ್ಸ್ಗಳು ಇದೆ. ತಮಗೆ ಬೇಕಾದ ವೃತ್ತಿಯನ್ನ ಆಯ್ಕೆಯನ್ನ ಮಾಡಿಕೊಂಡು ಅಡ್ಮಿಷನ್ ಪಡ್ಕೊಂಡಿದ್ದಾರೆ. ಸೊ ನೀವು ನಮ್ಮಲ್ಲಿರ್ತಕ್ಕಂಥ 2 ವೃತ್ತಿಗಳು, ವಿದ್ಯುತ್ ಕರ್ಮಿ ಅಥವಾ ಮತ್ತು ಜೋಡಣೆಗಾರ, ಎಲೆಕ್ಟ್ರಿಷಿಯನ್ ಅಂಡ್ ಫಿಟ್ಟರ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಪ್ರವೇಶವನ್ನ ಪಡ್ಕೊಂಡಿದ್ದೀರಿ. ಇನ್ನು ತಾಂತ್ರಿಕೇತರ ಅಂದ್ರೆ ನಾನ್ ಇಂಜಿನಿಯರಿಂಗ್ ಟ್ರೇಡ್ಸ್ ಅಂತ ಬರುತ್ತೆ. ಅಲ್ಲಿ ಡ್ರೆಸ್ ಮೇಕಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಬೇಕರಿ, ಬ್ಯೂಟಿಷಿಯನ್ಸು, ಲ್ಯಾಬ್ ಅಸಿಸ್ಟೆಂಟ್ಸು, ಈ ರೀತಿ ಅನೇಕ ನಾನ್ ಇಂಜಿನಿಯರಿಂಗ್ ಟ್ರೇಡ್ಸ್, ತಾಂತ್ರಿಕೇತರ ವಿಭಾಗದ ವೃತ್ತಿಗಳು ಅನೇಕ ಕಡೆ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಿದೆ. ಈಗಾಗಲೇ ನೀವು ಅಪ್ಲಿಕೇಶನ್ಸ್ ಹಾಕುವಾಗ ಇದೆಲ್ಲ ಬ್ರೋಚರ್ಸ್ ಅನ್ನ ನೀವು ನೋಡಿರ್ತೀರಿ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವಂತ ಸಂದರ್ಭದಲ್ಲಿ. ಜೊತೆಗೆ ಹೆಣ್ಮಕ್ಳಿಗೆ, ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳಿದ್ದು ಹೆಚ್ಚಿನ ಉದ್ಯೋಗ ಅವಕಾಶಗಳು ಮೀಸಲಿರ್ತಕ್ಕಂಥ ರಿಸರ್ವೇಶನ್ಸ್ ಇದೆ ಮಹಿಳೆಯರಿಗೆ. ಈ ITI ನಲ್ಲಿ ಏನಾಗಿದೆ, ITI ಅಂತಂದ್ರೆ ಒಂದು ಸ್ವಲ್ಪ ಟೆಕ್ನಿಕಲ್ ಕೋರ್ಸು, ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಮಾಡೋದು ಕಷ್ಟ ಅಂತೇಳಿ ಹೆಣ್ಮಕ್ಳು ಸಾಮಾನ್ಯವಾಗಿ ಸೇರಲ್ಲ. ಆದ್ರೆ ಕೈಗಾರಿಕೆಗಳಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ ಇದೆ. ಹೆಣ್ಣು ಮಕ್ಕಳಿಗೆ 33% ಅಷ್ಟು ಮೀಸಲಾತಿ ಇರೋದ್ರಿಂದ, ಅವರಿಗೆ ರಿಸರ್ವೇಶನ್ಸ್ ಇರೋದ್ರಿಂದ ವಿಪುಲವಾದ ಅವಕಾಶಗಳಿದೆ. ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಅವಕಾಶಗಳಿದೆ. ಹೆಣ್ಮಕ್ಳಿದ್ರೆ ಅವ್ರನ್ನು ಕೂಡ ನೀವು ITIಗೆ ಸೇರಿಸಬಹುದು. ಅವರು ITIನ ಇಲ್ಲಿ ಉತ್ತೀರ್ಣರಾದ್ರೆ ಅವರಿಗೆ ಉದ್ಯೋಗಕ್ಕೆ ಹೆಚ್ಚು ಅವಕಾಶಗಳಿದೆ. ನನ್ನ ಅನೇಕ ತರಬೇತಿದಾರರು ಅನೇಕ ಕಡೆ ಈಗಾಗಲೇ ಹೆಣ್ಮಕ್ಳು ಕೂಡ ಕೆಲಸದಲ್ಲಿ, ಒಳ್ಳೊಳ್ಳೆ ಕಡೆ ಕೆಲಸದಲ್ಲಿ ಇದ್ದಾರೆ. ರೈಲ್ವೆ ಇದ್ದಾರೆ, KSRTC ನಲ್ಲಿ ಇದ್ದಾರೆ, ಕೆಲವು ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರಿಗೂ ಕೂಡ ಅತಿ ಹೆಚ್ಚು ಅವಕಾಶಗಳಿರೋದು ತಮಗೆ ತಿಳಿದಿರಲಿ. ಇನ್ನು ಆಯ್ಕೆ ಮಾಡಿದ ವೃತ್ತಿ, ನೀವೇನು ಟ್ರೇಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಫಿಟ್ಟರ್ ಅಥವಾ ಎಲೆಕ್ಟ್ರಿಷಿಯನ್ಸ್ ಅಂತ ಹೇಳಿ, ಇಲ್ಲಿ ನಮ್ಮಲ್ಲಿ ಪ್ರಾಯೋಗಿಕ ತರಬೇತಿಗೆ ಹೆಚ್ಚು ಸಮಯವನ್ನು ನಾವು ಕೊಡ್ತೀವಿ. ಸುಮಾರು 80% ಅವಧಿ, ಪ್ರತಿದಿನ 4.5 ಗಂಟೆ ಅಷ್ಟು ನಾವು ಪ್ರಾಯೋಗಿಕ ತರಬೇತಿಗೆ ಮೀಸಲಿಟ್ಟಿದ್ದೀವಿ.
ಯಾಕಂದ್ರೆ ಸ್ಕಿಲ್, ಕೌಶಲ್ಯವನ್ನು ನಿಮಗೆ ಕಲಿಸ್ಬೇಕು. ನಮ್ಮ ಒಂದು ITನಲ್ಲಿ ಒಬ್ಬ ಫಿಟ್ಟರ್ ಬಂದು ಸೇರ್ಕೊಂಡಿದ್ದಾನೆ ಅಂತಂದ್ರೆ ಆತ ITI ಕಲಿತಾ 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 ಅಂತಿಮ ಘಟ್ಟಕ್ಕೆ ಅವನಿಗೆ ಎಲ್ಲ ಗೊತ್ತಿರುತ್ತೆ. ಮೆಜರ್ಮೆಂಟ್ಸ್ ಗೊತ್ತಿರುತ್ತೆ, ಮೆಷಿನ್ ಆಪರೇಷನ್ಸ್, ಡ್ರಿಲ್ಲಿಂಗ್ ಇರ್ಬೋದು, ಗ್ರೈಂಡಿಂಗ್ ಇರ್ಬೋದು, ಲೇತ್ ವರ್ಕ್ ಇರ್ಬೋದು, ವೆಲ್ಡಿಂಗ್ ಇರ್ಬೋದು, ಸೀಟ್ ಮೆಟಲ್ ವರ್ಕ್ ಇರ್ಬೋದು, ಟ್ಯಾಪಿಂಗ್ ಇರ್ಬೋದು, ಡ್ರೈಯಿಂಗ್ ಇರ್ಬೋದು, ಲ್ಯಾಪಿಂಗ್ ಇರ್ಬೋದು. ಈ ರೀತಿ ಅನೇಕ ಕೈಗಾರಿಕೆಗಳಿಗೆ ಬೇಕಾಗಿರತಕ್ಕಂತ ಕೌಶಲ್ಯವನ್ನ, ಇನ್ಕ್ಲೂಡಿಂಗ್ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್, ಪ್ರತಿಯೊಂದನ್ನು ಕೂಡ ಅವರಿಗೆ ಸಂಬಂಧಪಟ್ಟ ಕೌಶಲ್ಯವನ್ನ ಕಲಿಸಲಿಕ್ಕೆ ನಮ್ಮ ITI ಸಶಕ್ತವಾಗಿವೆ. ನಾವು ತರಬೇತಿಯನ್ನ ನೀಡ್ತಾ ಇದ್ದೀವಿ ಅಖಂಡ ರಾಷ್ಟ್ರದಲ್ಲಿ. ಇನ್ನು ಈ ಪ್ರಾಯೋಗಿಕ ತರಬೇತಿಯ ಜೊತೆಗೆ ಟ್ರೇಡ್ ಥಿಯರಿ ಅಂತ ಒಂದಿದೆ, ವೃತ್ತಿ ತತ್ವ, ಕಾರ್ಯಾಗಾರ ಗಣಿತ ಮತ್ತು ವಿಜ್ಞಾನ, ವರ್ಕ್ಶಾಪ್ ಕ್ಯಾಲ್ಕುಲೇಷನ್ಸ್ ಅಂಡ್ ಸೈನ್ಸ್ ಅಂತ ಕರಿತೀವಿ. ಈ ಒಂದು ವಿಷಯವನ್ನ ಬೋಧನೆಯನ್ನ ಮಾಡ್ತೀವಿ. ತಾಂತ್ರಿಕ ರೇಖಾಚಿತ್ರ, ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಇದ್ರ ಜೊತೆಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ವಿಷಯ. ಒಟ್ಟು ಅಲ್ಲಿಗೆ ಎಷ್ಟಾಯ್ತು? ಒಂದು ವೃತ್ತಿ ಪ್ರಾಯೋಗಿಕ, ವೃತ್ತಿ ತತ್ವ, ಕಾರ್ಯಾಗಾರ ಲೆಕ್ಕಾಚಾರ ಮತ್ತು ವಿಜ್ಞಾನ, ತಾಂತ್ರಿಕ ರೇಖಾಚಿತ್ರ, ಎಂಪ್ಲಾಯಬಿಲಿಟಿ ಸ್ಕಿಲ್, 5 ಸಬ್ಜೆಕ್ಟ್ಗಳು ನಿಮಗಿದೆ. ಇದ್ರ ಜೊತೆಗೆ ನಾವು ನಿಮಗೆ ಸಮಗ್ರ ಮಾಹಿತಿ ಮತ್ತೆ ಕಂಪ್ಯೂಟರ್ ತರಬೇತಿ ಅನ್ನ ಕೊಡ್ತೀವಿ. ಪ್ರತಿ ವರ್ಷಕ್ಕೆ ಅಂದ್ರೆ ಆನ್ಯುವಲ್ ಸ್ಕೀಮ್ ನಿಮ್ದು, ವರ್ಷಕ್ಕೆ ಒಂದು ಬಾರಿ ಜೂನ್ ಜುಲೈ ತಿಂಗಳಲ್ಲಿ ಏನ್ ನಡೀತದೆ, ನಿಮಗೆ ಪರೀಕ್ಷೆ ನಡೆಯುತ್ತೆ. ಈಗ ಕೋವಿಡ್ ಇರೋದ್ರಿಂದ ಈ ಪರೀಕ್ಷಾ ಅವಧಿ ಹಿಂದೆ ಮುಂದೆ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಈಗ ಸೇರಿರೋದ್ರಿಂದ ನಿಮಗೆ ಕರೆಕ್ಟ್ ಆಗಿ ವರ್ಷಕ್ಕೆ ಒಂದು ಬಾರಿ ಆನ್ಯುವಲ್ ಸ್ಕೀಮ್ ಎವರಿ ಜುಲೈ ನಿಮಗೆ ಎಕ್ಸಾಮ್ ಇರುತ್ತೆ. ಆಫ್ಟರ್ ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಒಂದು ಹೇಳ್ತೀನಿ ನಿಮ್ಗೆ. ನಿಮ್ಮ ಮುಂದಿನ ತರಗತಿಯಲ್ಲಿ ಇದೆ ನಿಮಗೆ ಫೆಮಿಲರೈಸೇಷನ್ಸ್ ವಿತ್ ಇನ್ಸ್ಟಿಟ್ಯೂಟ್, ಇದ್ರ ಬಗ್ಗೆ ನಿಮಗೆ ಕ್ಲಾಸ್ ಅನ್ನ ನಾನು ತೆಗೆದುಕೊಡ್ತೀನಿ. ಅಲ್ಲಿ ನಿಮ್ಗೆಲ್ಲ ವಿವರವನ್ನು ಹೇಳ್ತೀನಿ. ಆದ್ರೆ ಈ ವಿಷಯ ಪೋಷಕರಿಗೂ ಕೂಡ ಗೊತ್ತಾಗ್ಲಿ ಅಂತ ನಾನು ಈ ಎಲ್ಲಾ ವಿಷಯಗಳನ್ನ ತಮ್ಮ ಮುಂದೆ ಸ್ಥೂಲವಾಗಿ ಬ್ರೀಫ್ ಆಗಿ ನಾನು ಇಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಏನೆಲ್ಲವನ್ನು ನಿಮಗೆ ಮುಂದಿನ ತರಗತಿನಲ್ಲಿ ತಿಳಿಸ್ತೀನಿ. ಪ್ರಸ್ತುತ CBT ಬೇಸ್ಡ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು, ಆನ್ಲೈನ್ ಟೆಸ್ಟ್ ಅಂತ ಕರಿತೀವಿ. ಯಾವ್ದಕ್ಕೆ? ವೃತ್ತಿ ತತ್ವ ಅಂದ್ರೆ ಟ್ರೇಡ್ ಥಿಯರಿ, ಕಾರ್ಯಾಗಾರ ಲೆಕ್ಕಾಚಾರ ಮತ್ತು ಗಣಿತ, ಎಂಪ್ಲಾಯಬಿಲಿಟಿ ಸ್ಕಿಲ್, ಇವು 3 ವಿಷಯಗಳಿಗೆ ಆನ್ಲೈನ್ ಪರೀಕ್ಷೆ. ಮಿಕ್ಕಿದ ವೃತ್ತಿ ಪ್ರಾಯೋಗಿಕ ಮತ್ತು ತಾಂತ್ರಿಕ ರೇಖಾಚಿತ್ರ, ಇಂಜಿನಿಯರ್ ಡ್ರಾಯಿಂಗ್ ಅಂತ ಏನ್ ಕರಿತೀವಿ, ಟ್ರೇಡ್ ಪ್ರಾಕ್ಟಿಕಲ್ ಅಂಡ್ ಇಂಜಿನಿಯರ್ ಡ್ರಾಯಿಂಗ್, ಮಾಮೂಲಿ ನಮ್ಮ ಕನ್ವೆನ್ಷನಲ್ ಪ್ಯಾಟರ್ನ್ ಆಫ್ಲೈನ್ ಮೆಥಡ್ ನಲ್ಲಿ ನಾವು ಪರೀಕ್ಷೆಯನ್ನು ಆನ್ಯುವಲ್ ಅಂದ್ರೆ ವಾರ್ಷಿಕ ಪರೀಕ್ಷೆಯನ್ನ ನಡೆಸ್ತೀವಿ. ಪ್ರತಿ ವಾರ್ಷಿಕ ಪರೀಕ್ಷೆಗೆ ನಿಮಗೆ ಮಾರ್ಕ್ಸ್ ಕಾರ್ಡ್, NTC ಅನ್ನ ಕೊಡ್ತೀವಿ. ಮಾರ್ಕ್ಸ್ ಕಾರ್ಡ್ ನಿಮಗೆ ಬರುತ್ತೆ ಸಕ್ಸಸ್ಫುಲ್ ಟ್ರೈನಿಗೆ. ಒನ್ ಮೂಮೆಂಟ್. ನೀವು ITI ಮುಗಿಸಿದ ನಂತರ 2 ವರ್ಷ ತರಬೇತಿ, ನೀವು ಈಗ 2 ವರ್ಷಕ್ಕೆ ಸೇರಿದಿರಿ, 2 ವರ್ಷ ಕೋರ್ಸ್ ನಿಮ್ದು ಫಿಟ್ಟರ್ ಮತ್ತೆ ಎಲೆಕ್ಟ್ರಿಷಿಯನ್ಸ್. ಈ ITI ಮುಗಿದೊಡನೆ ನಿಮಗೆ ಎಲ್ಲ ಬೃಹತ್ ಕೈಗಾರಿಕೆಗಳಲ್ಲಿ, ಮಧ್ಯಮ ಕೈಗಾರಿಕೆಗಳಲ್ಲಿ ಅಪ್ರೆಂಟಿಸ್ ತರಬೇತಿಗೆ ಆಹ್ವಾನವನ್ನು ಕೊಡ್ತಾರೆ, ಕಾಲ್ ಮಾಡ್ತಾರೆ. ಅಪ್ರೆಂಟಿಸ್ ಅಂತ ಒಂದು ಕೋರ್ಸ್ ಇದೆ. ITI ಆದ್ಮೇಲೆ 1 year ಅಪ್ರೆಂಟಿಸ್. ಅಂದ್ರೆ ನೇರವಾಗೂ ಕೂಡ ನೀವು ITI ಮಾಡದಂತೆ ಅಪ್ರೆಂಟಿಸ್ ಸೇರಿಸ್ಕೋಬಹುದು. 3 ವರ್ಷ ಆಗುತ್ತೆ ಅಲ್ಲಿ, ಹೌದಾ? ಆದ್ರೆ ITI ಮಾಡಿದ ನಂತರ ನೀವು ಅಪ್ರೆಂಟಿಸ್ಗೆ ಸೇರಿದ್ರೆ 1 ವರ್ಷ ಕೈಗಾರಿಕೆಗಳಲ್ಲಿ, ಅಲ್ಲಿ ನಿಮಗೆ ಶಿಷ್ಯ ವೇತನ, ಸ್ಟೈಪೆಂಡ್ ಅನ್ನ ಕೊಡ್ತಾರೆ. ಸುಮಾರು 8,000ದಿಂದ 12,000ವರೆಗೆ ನಿಮಗೆ ಸ್ಟೈಪೆಂಡ್ ಇರುತ್ತೆ. ಜೊತೆಗೆ ರಿಯಾಯಿತಿ ದರದಲ್ಲಿ ನಿಮಗೆ ಊಟ, ಉಪಹಾರ, ಸಾರಿಗೆ ಸೌಲಭ್ಯ ಇವುಗಳನ್ನ ಕೊಡ್ತಾರೆ. ಏನ್ ಸರ್ ಅಪ್ರೆಂಟಿಸ್ ಅಂದ್ರೆ? ಅಪ್ರೆಂಟಿಸ್ ಅಂದ್ರೆ ಆನ್ ಜಾಬ್ ಟ್ರೈನಿಂಗ್ ಅಂತೆ. ಯಂತ್ರಗಳ ಮೇಲೆ ನಿಮಗೆ ತರಬೇತಿ. ಈಗ ನಾವಿಲ್ಲಿ CNC ಇರ್ಬೋದು, ಒಂದು ಲೇತ್ ಮೆಷಿನ್ಸ್ ಇರ್ಬೋದು, ವೆಲ್ಡಿಂಗ್ ಮೆಷಿನ್ಸ್ ಇರ್ಬೋದು, ಸಣ್ಣ ತರಬೇತಿಯನ್ನ ಕೊಟ್ಟಿರ್ತೀವಿ, ಸೀಮಿತ ಅವಧಿಯ ತರಬೇತಿಯನ್ನ ಕೊಟ್ಟಿರ್ತೀವಿ. 3 hours, 4 hours, 10 hours, 20 hours, 50 hours ಈ ರೀತಿ ತರಬೇತಿಯನ್ನ ಕೊಟ್ಟಿರ್ತೀವಿ. ಕೈಗಾರಿಕೆಗಳಲ್ಲಿ ನೀವು ಹೋದಾಗ ಅದರದ್ದು ಲೈವ್ ತರಬೇತಿ ನಿಮಗೆ ಸಿಗುತ್ತೆ. ಹೆಚ್ಚು ನೀವು ಜ್ಞಾನವನ್ನ ಈ ಅಪ್ರೆಂಟಿಸ್ ತರಬೇತಿ ಸಂದರ್ಭದಲ್ಲಿ ನೀವು ಬೆಳೆಸ್ಕೊಳ್ಳಿ, ನಿಮ್ಮ ಸಂಬಂಧಪಟ್ಟ ವೃತ್ತಿಗೆ ಅನುಸಾರವಾಗಿ.
ಅಂದ್ರೆ ಯಂತ್ರದ ಮೇಲೆ ನಿಮಗೆ ತರಬೇತಿ. ಈ 1 ವರ್ಷದ ತರಬೇತಿಯ ಅಂತ್ಯದಲ್ಲಿ ಅಪ್ರೆಂಟಿಸ್ ತರಬೇತಿಯಲ್ಲಿ ನಿಮಗೆ ಒಂದು ರಾಷ್ಟ್ರೀಯ ಶಿಶುಕ್ಷು ತರಬೇತಿ ಪ್ರಮಾಣ ಪತ್ರವನ್ನ ನೀಡ್ತಾರೆ. ಅಂದ್ರೆ ರಾಷ್ಟ್ರೀಯ ಮಟ್ಟದ ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ ರೀತಿಯಲ್ಲಿ, ಅಖಿಲ ಭಾರತ ವೃತ್ತಿ ಪರೀಕ್ಷೆ ರೀತಿಯಲ್ಲಿ ಅಪ್ರೆಂಟಿಸ್ ಪರೀಕ್ಷೆಯನ್ನು ಮಾಡಿ ನಿಮಗೆ ಒಂದು ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಇದು ತುಂಬಾ ಬಹಳ ಮುಖ್ಯವಾಗುತ್ತೆ. ITI ಮಾಡಿದವರಿಗೆ ನಾವ್ ಹೇಳ್ತಕ್ಕಂಥದ್ದು ಉದ್ಯೋಗ ಮಾಡೋದಕ್ಕಿಂತ ಮೊದಲು ಅಪ್ರೆಂಟಿಸ್ ಅನ್ನು ಮಾಡ್ಕೊಳ್ಳಿ. ಅಪ್ರೆಂಟಿಸ್ ಅನ್ನು ಮಾಡಿದ್ರೆ ನಿಮಗೆ ಹೆಚ್ಚು ಮೌಲ್ಯ ಇರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ, ಇತರ ಕೆಲಸಗಳಲ್ಲಿ ನಿಮಗೆ ಅವಕಾಶ, ವಿಫಲವಾದಂತಹ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಅಪ್ರೆಂಟಿಸ್ ಅವಕಾಶ ಕೂಡ ನಿಮಗೆ ಇದೆ. ಈ ಅಪ್ರೆಂಟಿಸ್ ಮಾಡುವಂತ ಅವಧಿ, ನೀವು NTC ಮತ್ತೆ NAC ತೆಗೆದುಕೊಂಡವರು ನೋಡಿ, ಈಗ ನಾನು ಇಲ್ಲಿ JTO ಆಗಿದ್ದೀನಿ, ಇಲ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು. 1 ವರ್ಷ NTC ಪ್ಲಸ್ NAC, 2 ವರ್ಷ ಯಾವ್ದಾದ್ರು ಕಂಪನಿಯಲ್ಲಿ ನೀವು ಕೆಲಸ ಮಾಡಿದ್ರೆ JTOಗೆ ನೀವು ಸರ್ಕಾರ ಕಾಲ್ ಮಾಡಿದಾಗ ಹಾಕ್ಲಿಕ್ಕೂ ಕೂಡ ಎಲಿಜಿಬಲ್ ಆಗ್ತಾರೆ. ಮೇಷ್ಟ್ರು ಕೂಡ ನೀವು ಹಾಕ್ಬಹುದು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ITI ತರಬೇತಿಯನ್ನ ನೀವು ಪಡ್ಕೊಂಡವರು ಬರೀ ಕೈಗಾರಿಕೆಗಳಲ್ಲಿ ಅಷ್ಟೇ ಅಲ್ಲ, ಮಧ್ಯಮ ಗಾತ್ರ, ದೊಡ್ಡ ಗಾತ್ರದ ಕೈಗಾರಿಕೆ ಇದೆ, ನವರತ್ನ ಫ್ಯಾಕ್ಟರಿಗಳು, HAL ಇರ್ಬೋದು, BL ಇರ್ಬೋದು, BHEL ಇರ್ಬೋದು, BML ಇರ್ಬೋದು, ಆರ್ಮಿ ವರ್ಕ್ಶಾಪ್ಗಳು ಇರ್ಬೋದು, ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಕಾರ್ಖಾನೆಗಳಿರ್ಬೋದು, ಅಣುಸ್ಥಾವರಗಳಿರ್ಬೋದು, KEB ಇರ್ಬೋದು, KSRTC ಇರ್ಬೋದು, ಅಥವಾ ಇತರೆ ಸರ್ಕಾರಿ ಕ್ಷೇತ್ರದ ತಾಂತ್ರಿಕ ಉದ್ಯೋಗಗಳು ನಿಮಗೆ ಸಿಗ್ತಕ್ಕಂತ ಅವಕಾಶಗಳು ಇದೆ. ಇದ್ರ ಜೊತೆಗೆ ನೀವು ನಮ್ಮಲ್ಲಿ ಕಟ್ಟತಕ್ಕಂಥ ಫೀಸ್ ತುಂಬಾ ಸರಳವಾಗಿರ್ತಕ್ಕಂಥದ್ದು. 1200 ರೂಪಾಯಿ ಪ್ರತಿ ವರ್ಷಕ್ಕೆ ಫೀಸ್ ಅನ್ನ ಕಟ್ಟಿದಿರಿ ಈಗಾಗಲೇ ನೀವು. ಮತ್ತೆ ಎಕ್ಸಾಮ್ ಫೀಸ್ ಅಂತ ಹೇಳಿ ಒಂದು 270 ರೂಪಾಯಿ ಬರುತ್ತೆ. ಅದಲ್ಲದಂತೆ ನಿಮಗೆ ಬೇರೆ ಯಾವುದೇ ರೀತಿಯಾದಂತ ಖರ್ಚು ವೆಚ್ಚಗಳು ಇಲ್ಲಿ ಬರೋಲ್ಲ. ಸಣ್ಣದಾಗಿ ನೀವು ಪುಸ್ತಕಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ಕೆಲವು ಇನ್ಸ್ಟ್ರೂಮೆಂಟ್, ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ. ಯೂನಿಫಾರ್ಮ್, ಸಣ್ಣ ಪುಟ್ಟ ವೆಚ್ಚ ನಿಮಗೆ ಆಗ್ಬಹುದು, 1-2 ಸಾವಿರ ರೂಪಾಯಿನಲ್ಲಿ ವೆಚ್ಚ ಆಗ್ಬಹುದು. ಜೊತೆಗೆ ನಿಮಗೆ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಏನು ಕರಿತೀವಿ ನಾವು, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕೂಡ, ಶಿಷ್ಯವೇತನ ಕೂಡ ಸಿಗುತ್ತೆ. ಈಗೆಲ್ಲ ನಿಮಗೆ ಗೊತ್ತು, ಈ ಕೋವಿಡ್ ಇಂದ ನಮ್ಮ ದೇಶ ಸಂಕಷ್ಟದಲ್ಲಿ ನಲುಗೋಗಿದೆ. ನಾವು ಚೀನಾದ ವಸ್ತುಗಳನ್ನು ಹಂತವಾಗಿ ಬ್ಯಾನ್ ಮಾಡ್ಕೊಂಡು ಬರ್ತಾ ಇದೀವಿ. ಯಾವಾಗ ಚೀನಾದ ವಸ್ತುಗಳು ಇಲ್ಲಿಗೆ ಬರೋದು ಸ್ಟಾಪ್ ಆಯ್ತೋ, ಇದೇನಾಗುತ್ತೆ, ಸ್ಥಳೀಯ ಕೈಗಾರಿಕೆಗಳಿಗೆ ವರದಾನ ಆಗುತ್ತೆ. ಹೊಸದಾಗಿ ಕೈಗಾರಿಕೆಗಳೇನಾಗುತ್ತೆ, ಪ್ರಾರಂಭ ಆಗುತ್ತೆ. ಹಾಗಾಗಿ ಆತ್ಮನಿರ್ಭರ ಭಾರತದ ಕನಸು ಈಡೇರಿಸಲು ಇದೊಂದು ಸಕಾಲ. ಇದ್ರ ಜೊತೆಗೆ ಬೇರೆ ಬೇರೆ ದೇಶದ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಲು ಬರ್ತಾ ಇದ್ದಾರೆ, ಇಲ್ಲಿ ಕೈಗಾರಿಕೆನ ಸ್ಥಾಪನೆ ಮಾಡ್ತಾರೆ. ಆ ಕೈಗಾರಿಕೆನ ಸ್ಥಾಪನೆ ಮಾಡಿದ ಮೇಲೆ ಅವರಿಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗುತ್ತೆ. ಆ ಸ್ಕಿಲ್ಡ್ ಮ್ಯಾನ್ ಪವರ್ ಸಪ್ಲೈ ಅತಿ ಹೆಚ್ಚು ಎಲ್ಲಿಂದ ಆಗುತ್ತೆ ಅಂತ ಅಂದ್ರೆ ನಮ್ಮ ITI ಕಾಲೇಜುಗಳಿಂದ, ITI ಸಂಸ್ಥೆಗಳಿಂದ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಜ್ಞ ಸ್ಕಿಲ್ಡ್ ಅಂದ್ರೆ ಕುಶಲಕರ್ಮಿಗಳಿಗೆ ಬಹಳ ಬೇಡಿಕೆ. ಹಾಗಾಗಿ ನೀವು ಒಂದು ಉತ್ತಮವಾದ ಕೋರ್ಸ್ ಅನ್ನ ನಿಮ್ಮ ಭವಿಷ್ಯಕ್ಕೆ ನೀವು ಆಯ್ಕೆಯನ್ನ ಮಾಡಿಕೊಂಡಿದ್ದೀರಿ. ನಮ್ಮ ITI ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಬಹುತೇಕ ನೀವು ಏನು ಆನ್ಲೈನ್ ಅಡ್ಮಿಷನ್ ಮಾಡುವಾಗ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಅಂದ್ರೆ, ನಾನು ಈ ರೀತಿ ನೀವು ಆನ್ಲೈನ್ ಅಡ್ಮಿಷನ್ ಮಾಡುವಾಗ ನೋಡ್ಕೊಂಡಿರ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇದೆ, ಜೊತೆಗೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಇದೆ. ನಿಗದಿತ ಶುಲ್ಕವನ್ನ ಪಡೆದುಕೊಂಡು ನೀವು ಖಾಸಗಿ ಕೈಗಾರಿಕೆಗಳಲ್ಲೂ ತರಬೇತಿಯನ್ನ ಪಡ್ಕೊಳ್ತಾ ಇದ್ದಾರೆ ತರಬೇತಿದಾರರು. ಈ ITI ವೃತ್ತಿಗೆ
ಪ್ರವೇಶ ಪ್ರಕ್ರಿಯೆ ಏನು, ಈ ಪ್ರವೇಶ ಒಂದು ಪ್ರಕ್ರಿಯೆ ಮುಗಿದಿದೆ, ಅಡ್ಮಿಷನ್ ಪ್ರೋಸೆಸ್ ಅಂತ ಕರಿತೀವಿ. ಪ್ರವೇಶ ಪ್ರಕ್ರಿಯೆ ಈಗಾಗಲೇ ನೀವು ಅಡ್ಮಿಷನ್ ಆಗಿದ್ದೀರಿ, ಅನೇಕ ದಾಖಲಾತಿಗಳನ್ನ ನೀವು ಸಲ್ಲಿಸಿದ್ದೀರಿ. ಇವೆಲ್ಲ ಮುಖ್ಯವಾದ ದಾಖಲಾತಿಗಳು. ಆಧಾರ್ ಕಾರ್ಡ್ ಅನ್ನು ಕೊಟ್ಟಿದ್ದೀರಿ, SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೊಟ್ಟಿದ್ದೀರಿ, ಮೊಬೈಲ್ ನಂಬರ್ ಅನ್ನು ನಾವು ಪಡೆದುಕೊಂಡಿದ್ದೀವಿ, ನಿಮ್ಮ ವೈಯಕ್ತಿಕ ಇಮೇಲ್ ID ಅನ್ನು ನಾವು ಪಡೆದುಕೊಂಡಿದ್ದೀವಿ, ಮತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಮುಂದೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ತೆಗೆದುಕೊಂಡಿದ್ದೇವೆ. ಗ್ರಾಮೀಣ ವ್ಯಾಸಂಗ ದೃಢೀಕರಣ ಪತ್ರ ಅಂದ್ರೆ BEO ಮೇಲು ಸಹಿಯೊಂದಿಗೆ ನೀವು ಮಾಡಿಸಿ ಕೊಟ್ಟಿದ್ದೀರಿ. ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರು ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕೂಡ ಕೊಟ್ಟಿದ್ದೀರಿ, ಅದು ಕೂಡ BEO ಮೇಲು ಸಹಿಯನ್ನ ಪಡ್ಕೊಂಡಿದೆ. ಇನ್ನು ಸ್ಟಡಿ ಸರ್ಟಿಫಿಕೇಟ್ ಯಾರು ಈ ಕನ್ನಡ ಮೀಡಿಯಂ ಅಥವಾ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಕೊಟ್ಟಿರೋದಿಲ್ವೋ ಅಂತವರು ಕನಿಷ್ಠ 5 ವರ್ಷಗಳ ಒಂದು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಸಂಬಂಧ ಒಂದು ವ್ಯಾಸಂಗ ಪ್ರಮಾಣ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ BEO ಅವರ ಮೇಲು ಸಹಿ ಬೇಕಾಗುತ್ತೆ. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನ ಫೋಟೋಸ್ ನಾವು ತೆಗೆದುಕೊಂಡಿದ್ದೀವಿ. ಬ್ಯಾಂಕ್ ಪಾಸ್ಬುಕ್ ಪ್ರತಿ, ನಿಮಗೆ ಸ್ಟೈಪೆಂಡ್ ಅಥವಾ ಸ್ಕಾಲರ್ಶಿಪ್ ಬಂದ್ರೆ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಲಿಕ್ಕೆ ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನ ಪಡೆದುಕೊಂಡಿದ್ದೀವಿ. ಜೊತೆಗೆ ಯಾರೆಲ್ಲ ಕೆಟಗರಿ ವೈಸ್ SC ST ಅಥವಾ ಅಲ್ಪಸಂಖ್ಯಾತರು, ಈ ತರ SC STಗೆ ಮುಖ್ಯವಾಗಿ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಗುತ್ತೆ. ಏನ್ ಸರ್, ಯಾವ್ಯಾವ ಸವಲತ್ತುಗಳು ಸಿಗ್ಬೋದು ಸರ್ ಅಂತ ಅಂದ್ರೆ, ನಿಮ್ಗೆಲ್ಲ ಉಚಿತವಾಗಿ ಯೂನಿಫಾರ್ಮ್ ಅನ್ನ ಕೊಡ್ತಕ್ಕಂಥದ್ದು, ಟೂಲ್ ಕಿಟ್ ಅನ್ನ ಕೊಡ್ತಕ್ಕಂಥದ್ದು, ಕೆಲವು ಬುಕ್ಸ್ ಗಳನ್ನ ನಿಮ್ಗೆ ಕೊಡ್ತಕ್ಕಂಥದ್ದು, ಕಾರ್ಯವನ್ನ ಸರ್ಕಾರ ಕಾಲಕ್ಕೆ ತಕ್ಕಂತೆ ಮಾಡುತ್ತೆ. ಇದು ತಮಗೂ ಕೂಡ ಈಗಾಗಲೇ ನೀವು ತಿಳ್ಕೊಂಡಿದ್ರಿ, ಹೇಳಿದೀವಿ ನಾವು ತರಬೇತಿಗೆ ಸೇರುವಂತ ಸಂದರ್ಭದಲ್ಲಿ ಈ ವಿಷಯಗಳನ್ನು ನಿಮ್ಗೆ ಹೇಳಿದೀವಿ. ಯಾರ್ಯಾರು SC ST ಇದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ತರಬೇತಿದಾರರಿಗೆ ಸರ್ಕಾರದಿಂದ ಅವರು ಕೊಡ್ತಕ್ಕಂಥ ಸಮಯಕ್ಕೆ ಒಂದು ಹಿಂದೆ ಮುಂದೆ ಸ್ವಲ್ಪ ದಿವಸ ಲೇಟ್ ಆಗ್ಬೋದು, ಯೂನಿಫಾರ್ಮ್ ಇರ್ಬೋದು, ಬುಕ್ಸ್ ಇರ್ಬೋದು, ಈ ರೀತಿ ಸವಲತ್ತುಗಳನ್ನ ಸರ್ಕಾರ ದೊರಕಿಸ್ಕೊಡ್ತಾ ಇದೆ. ಸೊ ಎಲ್ಲ ಪೋಷಕರೇ, ಈ ITI ಬಗ್ಗೆ ನಾನೊಂದು ಸ್ಥೂಲವಾದ ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ನಿಮ್ಗೆ ವಿಷಯಗಳನ್ನ ತಿಳಿಸಿದ್ದೀನಿ. ನೀವೆಲ್ಲ ನಿಮ್ಮ ಮಕ್ಕಳನ್ನ ITIಗೆ ಸೇರಿಸಿ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಮತ್ತೆ ಈ ITI ವ್ಯಾಸಂಗ ಏನಿದೆ, ಯಾರು BE ಪದವಿಯನ್ನ ಮಾಡಬೇಕು ಅಂತಾರೆ ಅವರಿಗೆ ಉತ್ತಮವಾದಂತ ಒಂದು ವೇದಿಕೆ ಇದೆ. ಯಾಕಂದ್ರೆ ನೀವು 2 ವರ್ಷ ITI ಮಾಡಿದ್ರೆ ನೇರವಾಗಿ ನಿಮಗೆ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ 2ನೇ ವರ್ಷಕ್ಕೆ ಪ್ರವೇಶ. ಅಲ್ಲಿಗೆ 2 ವರ್ಷ ITI, 2 ವರ್ಷ ಡಿಪ್ಲೊಮಾ, 4 ವರ್ಷ ಆಯ್ತು. ಮತ್ತೆ ನೀವು ಡಿಪ್ಲೊಮಾ ಮಾಡಿರೋದ್ರಿಂದ BEಗೆ ನೇರವಾಗಿ ಅಲ್ಲೂ ಕೂಡ 2ನೇ ವರ್ಷಕ್ಕೆ 4th ಸೆಮಿಸ್ಟರ್ಗೆ ಪ್ರವೇಶ, ಅಲ್ಲಿ 3 ವರ್ಷ, ಟೋಟಲ್ 7 ವರ್ಷಕ್ಕೆ ನೀವು ಟೆಕ್ನಿಕಲಿ ಸೌಂಡ್ ಸ್ಕಿಲ್ಡ್ ಆಗ್ಬೋದು. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇನ್ನೂ ಅನೇಕ ನಮ್ಮಲ್ಲಿ ಸೀಟ್ಗಳು ಖಾಲಿ ಇರೋದ್ರಿಂದ ನೀವು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ಮಕ್ಕಳುಗಳಿಗೆ ITI ಶಿಕ್ಷಣ ಗುರುಗಳು ಹೇಳಿದ್ದಾರೆ, ಸೂಕ್ತವಾಗಿದೆ, ನೀವು ಆಯ್ಕೆಯನ್ನ ಮಾಡ್ಕೊಳ್ಳಿ, ಸೇರ್ಕೊಳ್ಳಿ ಅಂತ ತಿಳಿಸಿ ತಮಗೆಲ್ಲರಿಗೂ ಇಷ್ಟೊಂದು ವಿಷಯವನ್ನ ತಿಳಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಕೇಳ್ಕೊಂಡಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನನ್ನ ಈ ಒಂದು ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.